Hello everyone, I am Santosh. Today we are going to discuss the next part in artificial intelligence, that is about structure of an AI agent. ಒಂದು ಎ ಏಜೆಂಟ್ ಹೇಗಿರುತ್ತೆ, ಅದರ ಸ್ಟ್ರಕ್ಚರ್ ಏನಿರುತ್ತೆ ಅಂತ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಅಂಡ್ ವಾಟ್ ಈಸ್ ಅನ್ ಎ ಏಜೆಂಟ್? ಎ ಏಜೆಂಟ್ ಅಂದ್ರೇನು? ಇಟ್ ಈಸ್ ಅನ್ ಎಂಟಿಟಿ that perceives its environment and takes action to achieve the specific goal. ಸುತ್ತಮುತ್ತಲು ಏನಾಗ್ತಾ ಇದೆ ಅದನ್ನ ಕನ್ಸಿಡರ್ ಮಾಡಿ, ಸೆನ್ಸ್ ಮಾಡಿ, ಅದ್ರ ಮೇಲೆ ಏನು ಆಕ್ಷನ್ ತಗೋಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂಥದಕ್ಕೆ ಒಂದು ಎ ಐ ಏಜೆಂಟ್ ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ವರ್ಚುವಲ್ ಏಜೆಂಟ್ ಆರ್ ಇಟ್ ಕ್ಯಾನ್ ಬಿ ಎ ಫಿಸಿಕಲ್ ಏಜೆಂಟ್. ಓಕೆ, ಲೆಟ್ ಅಸ್ ಡಿಸ್ಕಸ್ ದಿ ಸ್ಟ್ರಕ್ಚರ್ ಆಫ್ ಅನ್ ಏಜೆಂಟ್. ಯೂಶ್ವಲಿ ನಾವು ಒಂದು ಸ್ಟ್ರಕ್ಚರ್ ಆಫ್ ಎನ್ ಎ ಏಜೆಂಟ್ ಅಲ್ಲಿ ಏನೇನು ಇರ್ಬೋದು ಅಂತ ಕಾಂಪೋನೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ವಿ ಹ್ಯಾವ್ ಸೆನ್ಸರ್ಸ್, ಆಕ್ಚುಯೇಟರ್ಸ್, and we have the brain of an agent. There will be environment. ಇದೆಲ್ಲ ಕಾನ್ಸೆಪ್ಟ್ ಇರುತ್ತೆ ಅಂತ ನಾವು ಮೊದಲೇ ಡಿಸ್ಕಸ್ ಮಾಡಿದ್ವಿ. ಬಟ್ ಈಗ ಆಕ್ಚುಲಿ ಟೆಕ್ನಿಕಲ್ ಪಾರ್ಟ್ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಓಕೆ, ದ ಸ್ಟ್ರಕ್ಚರ್ ಆಫ್ ಆನ್ AI agent can be broken down into three main components, into three main parts ಅಥವಾ ಕಾಂಪೋನೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ವಾಟ್ ಆರ್ ದೋಸ್? ಫಸ್ಟ್ ಕಮ್ಸ್ ದಿ ಆರ್ಕಿಟೆಕ್ಚರ್. ಎಲ್ಲಿ ಆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಆರ್ಕಿಟೆಕ್ಚರ್. And next we have agent function. agent function ಅಂದ್ರೇನು? ಯಾವ ಪರ್ಸೆಪ್ಷನ್ಗೆ ಏನು ಆಕ್ಷನ್ ತಗೋಬೇಕು. ಏಜೆಂಟ್ ಫಂಕ್ಷನ್, ಫಾರ್ ಎಕ್ಸಾಂಪಲ್, ಈಗ ಸೆನ್ಸರ್ ಥ್ರೂ ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ ಏನು ಮಾಡುತ್ತೆ, ಒಂದು ಯಾವುದೋ ಆಬ್ಜೆಕ್ಟ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಇದು ಯಾವ ಪರ್ಸೀವ್ ಮಾಡ್ತು, ಅದಕ್ಕೆ ಏನು ಆಕ್ಷನ್ ತಗೋಬೇಕು? ಬ್ರೇಕ್ ಅಪ್ಲೈ ಆಗ್ಬೇಕೀಗ. ಅದೇನು ಆಕ್ಷನ್. ಯಾವ ಪರ್ಸೆಪ್ಷನ್ಗೆ ಏನು ಆಕ್ಷನ್ ತಗೋಬೇಕು ಅನ್ನೋದನ್ನ ಎಲ್ಲಿ ಬರೀತಾರೆ? ಏಜೆಂಟ್ ಫಂಕ್ಷನ್ ಅಲ್ಲಿ ಬರೆದಿರ್ತಾರೆ. ದೆನ್ ವಿ ಹ್ಯಾವ್ ಏಜೆಂಟ್ ಪ್ರೋಗ್ರಾಮ್. ವಾಟ್ ಈಸ್ ದಿಸ್ ಏಜೆಂಟ್ ಪ್ರೋಗ್ರಾಮ್ ಅಂದ್ರೆ ಏನು? ಇಟ್ ಈಸ್ ದಿ ಆಕ್ಚುಯಲ್ ಇಂಪ್ಲಿಮೆಂಟೇಷನ್ ದಟ್ ಮೇಕ್ಸ್ ಡಿಸಿಷನ್ಸ್ and interacts with the environment. Actual agent function execute ಆಗಬೇಕಂದ್ರೆ we need the agent program ಥ್ರೂನೇ ನಾವು ಫಂಕ್ಷನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀವಿ. ಲೆಟ್ ಅಸ್ ಸಿ ವಾಟ್ ಆರ್ ದೀಸ್ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಒನ್ ಕಮ್ಸ್, ದಟ್ ಈಸ್ ಆರ್ಕಿಟೆಕ್ಚರ್. ವಾಟ್ ಈಸ್ ದಿಸ್ ಆರ್ಕಿಟೆಕ್ಚರ್? ಆರ್ಕಿಟೆಕ್ಚರ್ ಅಂದ್ರೆ ಏನು? ಆರ್ಕಿಟೆಕ್ಚರ್ refers to the machinery or device or hardware, or it can be a virtual software, on which the AI agent operates. Actually AI system ಎಲ್ಲಿ ಆಪರೇಟ್ ಆಗಬೇಕು ಆ ಕಾಂಪೋನೆಂಟ್ಗೆ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಆರ್ಕಿಟೆಕ್ಚರ್ ಪ್ರೊವೈಡ್ಸ್ ದ ಫಿಸಿಕಲ್ ಆರ್ ವರ್ಚುವಲ್ ಫೌಂಡೇಶನ್ ಫಾರ್ ಎಕ್ಸಿಕ್ಯೂಷನ್. ಫಾರ್ ಎಕ್ಸಾಂಪಲ್, smartphone is an architecture. ಅದರಲ್ಲಿ some sensors will be there, actuators will be there. Robot is a architecture. Robot architecture ಅಲ್ಲಿ sensors ಇರ್ತವೆ, motors ಇರ್ತವೆ. That we call it as an architecture. Okay, I'll write. This refers to the machinery or devices or hardware, software on which the AI agent operates. And it consists of actuators and sensors. ಇದರಲ್ಲಿ actuators, sensors ಎಲ್ಲ ಇನ್ಕ್ಲೂಡ್ ಮಾಡಿ ಒಂದು ಆರ್ಕಿಟೆಕ್ಚರ್, ಒಂದು ಹಾರ್ಡ್ವೇರ್ ಆರ್ ಒಂದು ಮಷೀನ್ ಆರ್ ಡಿವೈಸ್ ಆರ್ ಸಾಫ್ಟ್ವೇರ್ ಅನ್ನ ರೆಡಿ ಮಾಡಿರ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಆರ್ಕಿಟೆಕ್ಚರ್. Architecture provides
architecture provides physical or virtual foundation, physical or virtual foundation for the execution of an agent, for the execution of an agent. This is what we call it as architecture. ನಮ್ಮ ಪ್ರೋಗ್ರಾಮ್, ನಮ್ಮ ಫಂಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ಒಂದು ಕಾಂಪೊನೆಂಟ್ ಬೇಕೇ ಬೇಕು. ಅದ್ಯಾವುದು? ಆರ್ಕಿಟೆಕ್ಚರ್. ಫಾರ್ ಎಕ್ಸಾಂಪಲ್, ಸ್ಮಾರ್ಟ್ ಫೋನ್ ಈಸ್ ಆನ್ ಆರ್ಕಿಟೆಕ್ಚರ್. ಸ್ಮಾರ್ಟ್ ಫೋನಲ್ಲಿ ಒಂದು AI ಏಜೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಸ್ಮಾರ್ಟ್ ಫೋನ್ ಮೇ ಕಂಟೇನ್ ಸಮ್ ಆಫ್ ದಿ ಸೆನ್ಸರ್ಸ್, actuators, or robot is an architecture. Robot alli actual AI agent function program will be executing. For that we need architecture. ಅರ್ಥ ಆಯ್ತಲ್ಲ? Next we are going to look at what is an agent function. Agent function ಅಂದ್ರೆ ಏನು? Agent function is a function in which actions are mapped from certain percept sequences. ಅಂದ್ರೆ ಇಲ್ಲಿ ಏನು ಸ್ಟೋರ್ ಮಾಡಿರ್ತಾರಂದ್ರೆ, ದಿಸ್ ಡಿಫೈನ್ಸ್ ಯಾವ ಪರ್ಸೆಪ್ಷನ್ಗೆ ಏನು ಆಕ್ಷನ್ ತಗೋಬೇಕು ಅದನ್ನ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ದಿಸ್ ಇಸ್ ವಾಟ್ ಏಜೆಂಟ್ ಫಂಕ್ಷನ್. ಇಟ್ ಡಿಫೈನ್ಸ್ ಹೌ ದ ಏಜೆಂಟ್ ಶುಡ್ ಬಿಹೇವ್ ಇನ್ ಡಿಫರೆಂಟ್ ಸಿಚುವೇಶನ್. ಯಾವ ಪರ್ಸೆಪ್ಷನ್ಗೆ ಏನು ಆಕ್ಷನ್ ತಗೋಬೇಕು. ಫಾರ್ ಎಕ್ಸಾಂಪಲ್, ಒಂದು AI ವ್ಯಾಕ್ಯೂಮ್ ಕ್ಲೀನರ್ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಪರ್ಸೆಪ್ಟ್ ಸೀಕ್ವೆನ್ಸ್ ಅಂದ್ರೆ ಏನು? ಯಾವ ಪರ್ಸೆಪ್ಷನ್ಗೆ ಏನು ಆಕ್ಷನ್ ತಗೋಬೇಕು. ಫಾರ್ ಎಕ್ಸಾಂಪಲ್, ಒಂದು ಏರಿಯಾನಲ್ಲಿ ಡರ್ಟಿ ಇದ್ರೆ ಅದನ್ನ ಅದೇನ್ ಮಾಡಬೇಕು? ಕ್ಲೀನ್ ಮಾಡಬೇಕು, ಸಕ್ ಮಾಡಬೇಕು. ಡರ್ಟ್ ಅನ್ನ ಸಕ್ ಮಾಡಬೇಕು. ಡರ್ಟಿ ಅನ್ನೋದೇನು? ಪರ್ಸೆಪ್ಷನ್. ಡರ್ಟ್ ಅನ್ನೋದು ಪರ್ಸೆಪ್ಟ್ ಮಾಡುತ್ತೆ. ಅದಕ್ಕೆ ಏನ್ ಆಕ್ಷನ್ ತಗೋಬೇಕು? ಸಕ್ ಮಾಡಬೇಕು. ಇದು ಒಂದು ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಬರಿತೀನಿ, ಡರ್ಟಿ ಇದ್ರೆ ಸಕ್ ಮಾಡಬೇಕು, ಇಲ್ಲಂದ್ರೆ ಡರ್ಟಿ ಇರ್ಲಿಲ್ಲ ಕ್ಲೀನ್ ಇದ್ರೆ ಮೂವ್ ಆಗಬೇಕು. ಈ ತರ ಫಂಕ್ಷನ್ಸ್ ಅನ್ನ ಬರೆದಿಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಏಜೆಂಟ್ ಫಂಕ್ಷನ್. ಏನಿದ್ರೆ ಏನಾಗಬೇಕು ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಇನ್ ಎ ಫಂಕ್ಷನ್. ಫಾರ್ ಎಕ್ಸಾಂಪಲ್, ಎದುರುಗಡೆ ಆಬ್ಜೆಕ್ಟ್ ಬಂದ್ರೆ ಕಾರ್ ಶುಡ್ ಸ್ಲೋ ಡೌನ್. ದಟ್ ಈಸ್ ವಾಟ್? ಏನ್ ಪರ್ಸೆಪ್ಷನ್ಗೆ ಏನ್ ಆಕ್ಷನ್ ತಗೋಬೇಕು. ಇಟ್ ಈಸ್ ದಿ ಸಾಫ್ಟ್ವೇರ್, ಇಟ್ ಈಸ್ ದಿ ಫಂಕ್ಷನ್ ಇನ್ ವಿಚ್ ಐ ವಿಲ್ ರೈಟ್, it is the function in which actions are mapped from a certain percept sequence, ಆರ್ ಏನ್ ಇನ್ಪುಟ್ಸ್ ಬರುತ್ತೆ ಅದಕ್ಕೆ ಏನ್ ಔಟ್ಪುಟ್ ಆಕ್ಷನ್ ತಗೋಬೇಕು ಅನ್ನೋದನ್ನ ಹೇಳೋದಕ್ಕೆ ಏಜೆಂಟ್ ಫಂಕ್ಷನ್ ಅಂತ ಕರೀತಾರೆ. ಇಟ್ ಡಿಫೈನ್ಸ್ ಹೌ ದ ಏಜೆಂಟ್ ಶುಡ್ ಬಿಹೇವ್ ಇನ್ ಡಿಫರೆಂಟ್ ಸಿಚುವೇಶನ್ಸ್. ಇಟ್ ಡಿಫೈನ್ಸ್ ವಾಟ್ ದ ಏಜೆಂಟ್ ಶುಡ್ ಡೂ. ಆಕ್ಚುಲಿ ಏಜೆಂಟ್ ಏನ್ ಮಾಡಬೇಕು ಅನ್ನೋದನ್ನ ಅಲ್ಲಿ ಬರೆದಿಟ್ಟಿರ್ತಾರೆ. ದಟ್ ಈಸ್ ವಾಟ್ ಏಜೆಂಟ್ ಫಂಕ್ಷನ್. ಐ ವಿಲ್ ರೈಟ್, ಇಟ್ ಡಿಫೈನ್ಸ್ how the agent should behave. In different situations. This is called agent function. For example, an example nodona. A self-driving car's agent function might be, ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಏಜೆಂಟ್ ಫಂಕ್ಷನ್ ಅಂದ್ರೆ ಏನು? ಟೇಕ್ಸ್ ದ ಇನ್ಪುಟ್ ಫ್ರಮ್ ದಿ ಕ್ಯಾಮರಾ ಅಂಡ್ ಅಕಾರ್ಡಿಂಗ್ ಟು ದಟ್, ಇಫ್ ದ ಆಬ್ಜೆಕ್ಟ್ ಈಸ್ ದೇರ್,
ಬ್ರೇಕಿಂಗ್ ಆಕ್ಷನ್ ತಗೋಬೇಕು ಅಥವಾ ಸ್ಟೇರಿಂಗ್ ಆಕ್ಷನ್ ತಗೋಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಓಕೆ, ಎ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಏಜೆಂಟ್ ಫಂಕ್ಷನ್ might take inputs from the camera. ಫಾರ್ ಎಕ್ಸಾಂಪಲ್, ಕ್ಯಾಮ್ರಾನಲ್ಲಿ ಆಬ್ಜೆಕ್ಟ್ ಡಿಟೆಕ್ಟ್ ಆಯ್ತು ಅಂತ ತಿಳ್ಕೊಳ್ಳಿ. ಅಂಡ್ ಅಕಾರ್ಡಿಂಗ್ ಟು ದಟ್ ಒಂದು ಔಟ್ಪುಟ್ ಆಕ್ಷನ್ ಬರಲೇಬೇಕಲ್ಲ. ಅವಾಗ ಏನ್ ಆಕ್ಷನ್ ಬರುತ್ತೆ? ಬ್ರೇಕಿಂಗ್ ಆಕ್ಷನ್ ಬರುತ್ತೆ. ಅಂಡ್ ಟೇಕಿಂಗ್ ಔಟ್ಪುಟ್ ಬ್ರೇಕಿಂಗ್ ಆಕ್ಷನ್ಸ್. ಒಂದು ಆಬ್ಜೆಕ್ಟ್ ಡಿಟೆಕ್ಟ್ ಆಗಿದೆ ಅಂದ್ರೆ ಇಟ್ ವಿಲ್ ಟೇಕ್ ಬ್ರೇಕಿಂಗ್ ಆಕ್ಷನ್. ಇದನ್ನ ಸ್ಟೋರ್ ಮಾಡಿಡೋದು. ಒಂದು ಆಬ್ಜೆಕ್ಟ್ ಬಂದ್ರೆ ಏನ್ ಆಗ್ಬೇಕು? ಲೆಫ್ಟ್ ಮೂವ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ರೈಟ್ ಮೂವ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇಫ್ ರೇನ್ ಕಮ್ಸ್ ಅವಾಗ ಏನ್ ಮಾಡ್ಬೇಕು? ಇದನ್ನೆಲ್ಲ ಏಜೆಂಟ್ ಫಂಕ್ಷನ್ ಅಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಪರ್ಸೆಪ್ಟ್ ಸೀಕ್ವೆನ್ಸ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ದ ಥರ್ಡ್ component, that is agent program. ಈ ಏಜೆಂಟ್ ಫಂಕ್ಷನ್ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ವಿ ನೀಡ್ ದಿ ಏಜೆಂಟ್ ಪ್ರೋಗ್ರಾಮ್. ಇಟ್ ಈಸ್ ದಿ ಸಾಫ್ಟ್ವೇರ್ ಇಂಪ್ಲಿಮೆಂಟೇಷನ್ or execution of the agent function that runs on the architecture. ಈ ಏಜೆಂಟ್ ಫಂಕ್ಷನ್ ಪರ್ಫೆಕ್ಟ್ ಆಗಿ ರನ್ ಆಗ್ಬೇಕಂದ್ರೆ ಅದನ್ನ ಸಾಫ್ಟ್ವೇರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಏಜೆಂಟ್ ಪ್ರೋಗ್ರಾಮ್. ಓಕೆ, we'll write the software implementation. or execution of the agent function that runs on the architecture. ನಾನು ಮೊದಲೇ ಹೇಳಿದ್ದೆ ಏನ್ ಪರ್ಸೆಪ್ಷನ್ಗೆ ಏನ್ ಆಕ್ಷನ್ ತಗೋಬೇಕು, ಇದು ನಮ್ಗೆ ಗೊತ್ತಿದೆ. ಇದು ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ವಿ ನೀಡ್ ಒನ್ ಆಫ್ ದಿ ಪ್ರೋಗ್ರಾಮ್ ದಟ್ ಈಸ್ ಕಾಲ್ಡ್ ಆಸ್ ಏಜೆಂಟ್ ಪ್ರೋಗ್ರಾಮ್. ಅದಕ್ಕೆ ಏನಂತಾರೆ? ಏಜೆಂಟ್ ಪ್ರೋಗ್ರಾಮ್ ಅಂತ ಕರೀತಾರೆ. ಇಟ್ ಈಸ್ ದಿ ಆಕ್ಚುಯಲ್ ಇಂಪ್ಲಿಮೆಂಟೇಷನ್ that makes decisions and interacts with the environment. The actual implementation part, that is agent program. The agent function is produced through the agent program's execution on the physical architecture to make decisions based on the perceptions. For example, a chatbot's agent program, ಚಾಟ್ ಬಾಟ್ ಇದೆ ಅಂತ ತಿಳ್ಕೊಳ್ಳಿ. ಅದೇನ್ ಮಾಡುತ್ತೆ? ಒಂದು ಏಜೆಂಟ್, ಅದರಲ್ಲಿರೋ ಏಜೆಂಟ್ ಪ್ರೋಗ್ರಾಮ್, ಇಟ್ ಕ್ಯಾನ್ ಯೂಸ್ NLP, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಟು ಅಂಡರ್ಸ್ಟ್ಯಾಂಡ್ ಟೆಕ್ಸ್ಟ್ ಅಂಡ್ ಜನರೇಟ್ ದಿ ರೆಸ್ಪಾನ್ಸಸ್. ಚಾಟ್ ಬಾಟ್ಸ್ ಏಜೆಂಟ್ ಪ್ರೋಗ್ರಾಮ್ might use natural language processing. It is what actual implementation to understand text and generate responses. This is what we call it as agent program. ಇದಕ್ಕೆ ನಾವೇನಂತೀವಿ? ಏಜೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಗಾಟ್ ಇಟ್? ಆರ್ ಐ ಕ್ಯಾನ್ ಗಿವ್ ಒನ್ ಸಿಂಪಲ್ ಎಕ್ಸಾಂಪಲ್. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ದ ಸ್ಮಾರ್ಟ್ ಫೋನ್ ಅನ್ನ ಕನ್ಸಿಡರ್ ಮಾಡ್ರೆ. ಸ್ಮಾರ್ಟ್ ಫೋನ್ ಅಂದ್ರೆ ಏನು? ಆರ್ಕಿಟೆಕ್ಚರ್. ಇದರಲ್ಲಿ ಒಂದು ಏಜೆಂಟ್ ಪ್ರೋಗ್ರಾಮ್ ಇದೆ ಅಂತ ತಿಳ್ಕೊಳ್ಳೋಣ. ಏಜೆಂಟ್ ಪ್ರೋಗ್ರಾಮ್ ಯಾವುದು? ಸಿರಿ ಅನ್ನೋದು ಒಂದು ಏಜೆಂಟ್ ಪ್ರೋಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ. ವಾಟ್ ಇಟ್ ಡಸ್? ಆ ಸಿರಿ ಅನ್ನೋದು ಏನ್ ಮಾಡುತ್ತೆ?
ಇಟ್ ವಿಲ್ ಕ್ಯಾಪ್ಚರ್ ವಾಟ್ ಎವರ್ ಯು ಆರ್ ಸೇಯಿಂಗ್. ಅದ್ರ ಪ್ರಕಾರ ಏನು ರೆಸ್ಪಾನ್ಸಸ್ ಕೊಡಬೇಕು ಅನ್ನೋದನ್ನ ಏಜೆಂಟ್ ಫಂಕ್ಷನ್ ಅನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ವಾಟ್ ಇಟ್ ಅರ್ಥ ಆಯ್ತಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ದ ಸ್ಮಾರ್ಟ್ ಫೋನ್ ಈಸ್ ಎ ಆರ್ಕಿಟೆಕ್ಚರ್ ವೇರ್ ದ ಫಂಕ್ಷನ್ ಅಂಡ್ ಪ್ರೋಗ್ರಾಮ್ಸ್ ಆರ್ ರನ್ನಿಂಗ್. ಏಜೆಂಟ್ ಪ್ರೋಗ್ರಾಮ್ ಯಾವುದು? ಸಿರಿ ಅನ್ನೋದು ಒಂದು ಏಜೆಂಟ್ ಪ್ರೋಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ. ಐಫೋನ್ ಅಲ್ಲಿ ಯು ನೋ ಅಬೌಟ್ ಇಟ್. ಓಕೆ, ಆ ಸಿರಿ ಏನ್ ಮಾಡುತ್ತೆ? ಏಜೆಂಟ್ ಫಂಕ್ಷನ್ ಅನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಅಂದ್ರೆ ಏನು? ಯಾರು ಏನ್ ಕ್ವಶನ್ ಮಾಡ್ತಾರೆ ಅದಕ್ಕೆ ಏನ್ ಆನ್ಸರ್ ಮಾಡಬೇಕು. ದಟ್ ಈಸ್ ವಾಟ್ ಪರ್ಸೆಪ್ಟ್ ಸೀಕ್ವೆನ್ಸ್. ವಾಟ್ ಇಟ್ ಅರ್ಥ ಆಯ್ತಲ್ಲ? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಟು ಆಸ್ಕ್, ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.